ಸೊ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದರ್ಶನ್ ನ್ಯಾಯಾಂಗ ಬಂಧನದ ವಿಚಾರವಾಗಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು. ದರ್ಶನ್ಗೆ ಕಸ್ಟಡಿ ಎಕ್ಸ್ಟೆಂಡ್ ಆಗತ್ತಾ? ಸೆಪ್ಟೆಂಬರ್ 30ರವರೆಗೂ ಕೂಡ ಕಾಟೇರನಿಗೆ ಕಂಬಿ ಎಣಿಕೆ ತಪ್ಪಿದ್ದಲ್ಲ. ಡೆವಿಲ್ ಗ್ಯಾಂಗ್ಗೆ ಜೈಲೇ ಗಟ್ಟಿ. ಸೆಪ್ಟೆಂಬರ್ 30ರವರೆಗೂ ಕೂಡ ಕಾಟೇರನಿಗೆ ಕಂಬಿ ಎಣಿಸ್ತಾನೆ ಇರಬೇಕಾಗತ್ತೆ. ಪಾರಾಗೋ ಪ್ಲಾನ್ ಮಾಡಿದವರಿಗೆ ಪೀಕಲಾಟ. ಎಲ್ಲ 17 ಆರೋಪಿಗಳಿಗೂ ಕೂಡ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಇವತ್ತು ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಲಾಗಿತ್ತು. ಸೊ ರೇಣುಕಾ ಕೊಂದ ಡೆವಿಲ್ ಗ್ಯಾಂಗ್ಗೆ ಜೈಲೇ ಗಟ್ಟಿ. ಆ ಆರೋಪ ಹೊತ್ತಿರ್ತಕ್ಕಂಥ ಡೆವಿಲ್ ಗ್ಯಾಂಗ್ಗೆ ಜೈಲೇ ಗಟ್ಟಿ. ಪಾರಾಗೋ ಪ್ಲಾನ್ ಹೇಗೋ ಒಂದು ಆಗ್ಬಿಡತ್ತೆ ಇವತ್ತು ಅಂತ ಅನ್ಕೊಂಡಿದ್ರು. ನೋ, ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ. ಸೆಪ್ಟೆಂಬರ್ 30ರವರೆಗೂ ಕೂಡ ಕಂಬಿ ಎಣಿಸ್ತಾ ಕೂತಿರ್ಬೇಕಾಗತ್ತೆ ಕಾಟೇರ. ಎಲ್ಲ 17 ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ. ದರ್ಶನ್ ಗ್ಯಾಂಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಈಗ ಟೆನ್ಷನ್ ಅನ್ನು ತಂದಿಟ್ಟಿದೆ. ಟೆಕ್ನಿಕಲ್ ಎವಿಡೆನ್ಸ್ ಸಲ್ಲಿಕೆಗೆ ನೋಡಿ, FSL ರಿಪೋರ್ಟ್ ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೊಡೋದಕ್ಕೆ ಎಲ್ಲ ರೀತಿಯಂತ ಸಿದ್ಧವಾಗಿದೆ. ACP ಚಂದನ್ನಿಂದ ಎವಿಡೆನ್ಸ್ ಸಲ್ಲಿಕೆ ಆಗಿದೆ. ಈಗ ದರ್ಶನ್ ಆ್ಯಂಡ್ ಟೀಮ್ನ ಕಾನೂನು ತಜ್ಞರ ಸಲಹೆ ಪಡೆಯುವಂಥ ಅವರ ಪರ ವಕೀಲರು ಕಾನೂನಿನ ಒಂದಷ್ಟು ಹೋರಾಟಗಳು ಮುಂದಿನ ದಿನಗಳಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲಾನಿಂಗನ್ನು ಮಾಡ್ತಿದ್ದಾರೆ. ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಒಂದು ಕಡೆ ಜೈಲಿನಲ್ಲಿ ಟೆನ್ಷನ್ ಆಗಿದ್ದಾರೆ ಎಲ್ಲ ಆರೋಪಿಗಳು. ಕಾರಣ ಅವರ ವಿರುದ್ಧ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಕಲೆ ಹಾಕಿದ್ದಂಥ ಟೆಕ್ನಿಕಲ್ ಎವಿಡೆನ್ಸ್. ಆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಈಗ ತನಿಖಾ ತಂಡ ಸಲ್ಲಿಕೆ ಮಾಡಿದೆ. FSL ರಿಪೋರ್ಟ್, ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕೊಟ್ಟಿರುವಂತಹ ತಂಡ ತನಿಖಾಧಿಕಾರಿ ACP ಚಂದನ್ ಗೌಡ ಅವರಿಂದ ಎವಿಡೆನ್ಸ್ ಸಲ್ಲಿಕೆ ಆಗಿದೆ ಅನ್ನೋದು ಈಗ ಸಿಕ್ಕಿರುವಂತ ಅಪ್ಡೇಟ್ ಮಾಹಿತಿ. ಆಪ್ತರ ಭೇಟಿಗೆ ಅವಕಾಶ ಕೊಟ್ಟಿದೆ. ಕಸ್ಟಡಿ ಎಕ್ಸ್ಟೆಂಡ್ ಮಾಡಿದೆ. ಅದರ ತೀರಾ ಆಪ್ತರ ಭೇಟಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಜಡ್ಜ್ ಜೈಲಿನ ನಿಯಮದ ಪ್ರಕಾರ ಭೇಟಿಗೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ದರ್ಶನ್ ಪರ ವಕೀಲರು ಕೇಳಿದ್ರು ಅನುಮತಿ ಕೊಡಿ ಅಂತ. ಸೊ ಹಾಗಾಗಿ ಆಪ್ತರ ಭೇಟಿಗೆ ಅನುಮತಿ ಕೊಟ್ಟಿದ್ದಾರೆ. ತೀರಾ ಆಪ್ತರನ್ನ ಮಾತ್ರ ಭೇಟಿ ಆಗಬಹುದು ಅಂತ ಹೇಳಿದ್ದಾರೆ. ಇನ್ನಷ್ಟು ಜನ ಬರ್ತಾರ ದರ್ಶನ್ ಅವ್ರನ್ನ ಭೇಟಿ ಆಗೋದಕ್ಕೆ? ಇನ್ನಷ್ಟು ಗಣ್ಯ ವ್ಯಕ್ತಿಗಳು ಬರ್ತಾರ? ಹಾಗಾದ್ರೆ ಲಾಯರ್ಸ್ ಅಂತೂ ಬರಲೇಬೇಕು. ಯಾಕಂತಂದ್ರೆ ಅವರು ಬೇಲ್ ಅಪ್ಲಿಕೇಶನ್ ರೆಡಿ ಮಾಡಬೇಕಾಗತ್ತೆ. ದರ್ಶನ್ ಬಳ್ಳಾರಿ ಜೈಲಲ್ಲಿ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಮುಟ್ಟಿದ್ದೆಲ್ಲವೂ ಮಣ್ಣು ಪಾಲಾಗ್ತಾ ಇದೆ. ಈತ ಜೈಲಿನಿಂದ ಹೊರಬರಲಾಗದೆ ಕಂಗಾಲಾಗಿದ್ದಾರೆ. ಇದು ಕಾಟೇರನಿಗೆ ಕರ್ಮ ರಿಟರ್ನ್ಸ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಾಟೇರನಿಗೆ ಕರ್ಮ ರಿಟರ್ನ್ಸ್. ಜಾಮೀನು ಜಂಜಾಟಕ್ಕೆ ಜಗ್ಗು ಸುಸ್ತು, ಕೊಲೆ. ರೇಣುಕಾ ಸ್ವಾಮಿಯ ಕಗ್ಗೋಲೆ. ತನ್ನ ಪ್ರೇಯಸಿಗಾಗಿ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದ ರೇಣುಕಾ ಸ್ವಾಮಿ ಮೆಡಿಕಲ್ ಶಾಪ್ನಲ್ಲಿ 20,000 ದುಡಿದುಕೊಂಡು ಜೀವನ ಸಾಗಿಸ್ತಿದ್ದ. ನೌಟಂಕಿ ಪವಿತ್ರಾಳಿಗೆ ತೋರಿಸಬಾರದನ್ನ ತೋರಿಸಿದ್ದ ಅಂತ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ರೌದ್ರಾವತಾರ ತೋರಿಸಿ ಕೊಂದು ಮುಗಿಸಿದ್ರು. ದರ್ಶನ್ ಜೈಲು ಸೇರಿ 3 ತಿಂಗಳಾಗ್ತಾ ಬಂತು. ಬಳ್ಳಾರಿ ಜೈಲಲ್ಲಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಮುಟ್ಟಿದ್ದೆಲ್ಲವೂ ಮಣ್ಣು ಪಾಲಾಗ್ತಾ ಇದೆ. ಮಾಡಿದ್ದೆಲ್ಲವೂ ಮಹಾ ಪಾಪವಾಗಿದೆ. ಪೊರ್ಕಿ ಮುಟ್ಟಿದ್ದೆಲ್ಲವೂ ಮಣ್ಣು ಪಾಲು. ಜೈಲಲ್ಲಿ ಇದ್ರೂ ಕಮ್ಮಿ ಆಗಿಲ್ವಾ ಪೊಗರು? ಒಂದು ಸಿನಿಮಾಗೆ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದ ದರ್ಶನ್ ಮುಟ್ಟಿದ್ದೆಲ್ಲವೂ ಚಿನ್ನವೇ ಆಗಿತ್ತು. ಬೇಕಂದಾಗ ಗುಂಡು ತುಂಡಿನ ಪಾರ್ಟಿ, ಬೆಳಿಗ್ಗೆಯೇ ಬಿಸಿ ಬಿಸಿ ಬಿರಿಯಾನಿ ತಿನ್ನುತ್ತಾ ನಾನೇ ರಾಜ ಅಂತ ಬೀಗುತ್ತಿದ್ದ. ಆದ್ರೆ ಜೈಲಿನಲ್ಲಿ 4 ಗೋಡೆಗಳ ಮಧ್ಯೆ ಏಕಾಂಗಿ ಜೀವನ ನಡೆಸ್ತಿದ್ದಾನೆ. ಇನ್ನು ಕೈಗೊಂದು ಆಳು ಕಾಲ್ಗೊಂದು ಆಳನ್ನ ಪೊರ್ಕಿ ಬಾಸ್ ಇಟ್ಕೊಂಡಿದ್ದ. ಆದ್ರೆ ಜೈಲಿಗೆ ಹೋದ ಮೇಲೆ ಎಲ್ಲವೂ ತಾನೊಬ್ಬನೇ ಮಾಡ್ಕೊಳ್ಬೇಕು. ತನ್ನ ಸೆಲ್ನ ತಾನೇ ತೊಳೆದುಕೊಳ್ಬೇಕು. ಟಾಯ್ಲೆಟ್ನ ಕೂಡ ತಾನೇ ತೊಳೆದುಕೊಳ್ಬೇಕು. ಇನ್ನು ತಾನು ಧರಿಸಿದ್ದ ಬಟ್ಟೆಯನ್ನ ತಾನೇ ತೊಳೆದುಕೊಳ್ಬೇಕು. ಸದ್ಯಕ್ಕಂತೂ ಪೊರ್ಕಿ ಬಾಸ್ಗೆ ಜಾಮೀನು ಕನಸಿನ ಮಾತಾಗಿದೆ. ಜೈಲಿನಲ್ಲಿ ಜ್ಞಾನೋದಯ ಆಗ್ಲಿ ಅಂತ ಪತ್ನಿ ವಿಜಯಲಕ್ಷ್ಮಿ ಹನುಮಾನ್ ಚಾಲೀಸ ನೀಡಿದ್ದಾರೆ.
100 ದಿನ ಮರೆಯದೆ ಹನುಮಾನ್ ಚಾಲಿಸ ಓದಲು ಹೇಳಿದ್ದಾರೆ. ಹೀಗಾಗಿ ಬೆಳಗ್ಗೆಯೇ ತಣ್ಣೀರು ಸ್ನಾನ ಮಾಡಿ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ.